ಶ್ರೀಗುರುಭ್ಯೋ ನಮಃ ಹರಿ ಓಂ. ಏಕದಂತಂ ಮಹಾಕಾಯಂ ವಾಣೀಂ ವಿದ್ಯಾಂ ಸರಸ್ವತೀಂ ನಮಾಮಿ ದೀನಬಾಲೋಹಂ ಜ್ಞಾನಮೋಕ್ಷಾರ್ಥಸಿದ್ಧಯೇ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ. ಯೋ ಮಾತೃಗರ್ಭತೋ ಜಾತಃ ಶುಕ್ತಿತೋ ಮೌಕ್ತಿಕಂ ಯಥಾ ದೇಶಧರ್ಮಾಮೃತಂ ಯೋ ಹಿ ಶ್ರೀಸಮರ್ಥಂ ಪ್ರಣೌಮಿ तं. ಶುಕಾಸಾರಿಕೆ ಪೂರ್ಣವೈರಾಗ್ಯಜಾಚೆ ವಸಿಷ್ಠಾ ಪರೇ ಜ್ಞಾನಯೋಗೇಶ್ವರಾಚೆ. कवि वाल्मिका सारिका मान्य ऐसा नमस्कार माझा सद्गुरु रामदास. जय जय रघुवीर समर्थ श्री गुरुदेव दत्त. ಭಗವಾನ್ ಶ್ರೀ ದತ್ತಾತ್ರೇಯ ಸದ್ಗುರುವಿನಿಂದ ಸಂಪ್ರೇರಿತರಾಗಿ ರಾಷ್ಟ್ರಗುರುಗಳಾದ ಶ್ರೀ ಸಮರ್ಥ ರಾಮದಾಸರು ಮನೋಬೋಧಿಯನ್ನು ರಚಿಸಿ ಲೋಕದ ಎಲ್ಲ ಮನಸ್ಸುಗಳಿಗೆ ಅನುಗ್ರಹಿಸಿದರು. ಹಾಗೆಯೇ ನಾವು ಮನೋಬೋಧಿಯ ಈ ನಿರೂಪಣೆಯ ಮುಂದಿನ ಭಾಗವನ್ನು ಶ್ರೀ ಗುರುಕೃಪೆಯಿಂದ ಶ್ರವಣ ಮಾಡ್ತಾ ಇದ್ದೇವೆ. ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಹಿರಿಯರಿಂದ, ಗುರುವಿನಿಂದ, ಒಳ್ಳೆಯ ಮಿತ್ರನಿಂದ, ಕೆಲವೊಮ್ಮೆ ಪತ್ನಿಯಿಂದ, ಕೆಲವೊಮ್ಮೆ ಮಕ್ಕಳಿಂದ, ಹೀಗೆ ಹಲವು ಮಂದಿಗಳಿಂದ ಬುದ್ಧಿ ಹೇಳಿಸಿಕೊಳ್ಳುತ್ತಾ ಇರ್ತಾನೆ. ಯಾಕೆ? ಎಲ್ಲರಿಂದ ಬುದ್ಧಿ ಹೇಳಿಸಿಕೊಳ್ಳುವ ಇವನಿಗೇನು ಬುದ್ಧಿ ಇಲ್ಲವೇ? ಬುದ್ಧಿ ಇದೆ, ಆದರೆ ಸರಿ ಇಲ್ಲ. ಇಲ್ಲಿ ಬುದ್ಧಿ ಹೇಳಿಸಿಕೊಳ್ಳುವುದು ಯಾವುದಕ್ಕೆ? ಮನಸ್ಸಿಗೆ. ಮನುಷ್ಯನ ಮನಸ್ಸು ಸರಿಯಿಲ್ಲದೇ ಇರುವಾಗ, ಚಂಚಲತೆಯಲ್ಲಿರುವಾಗ, ಸ್ಪಷ್ಟವಾದ ನಿಲುವು ಇಲ್ಲದೇ ಇರುವಾಗ, ಸರಿಯಾದ ನಿರ್ಣಯ ತೆಗೆದುಕೊಳ್ಳದೇ ಇರುವಾಗ, ಉತ್ತಮ ದಾರಿಯಲ್ಲಿ ಮನಸ್ಸು ಸಾಗದೇ ಇರುವಾಗ, ಮನಸ್ಸು ದುಃಖಕ್ಕೆ ಒಳಗಾದಾಗ, ಮನಸ್ಸು ದುರ್ಬಲವಾದಾಗ, ಮನಸ್ಸಿಗೆ ಕಂಡಂತೆ ವರ್ತನೆ ಮಾಡಲಿಕ್ಕೆ ಶುರು ಮಾಡಿದಾಗ, ಮನಸ್ಸಿಗೆ ಕಂಡಂತೆ ವರ್ತಿಸಲಿಕ್ಕೆ ಮುಂದಾದಾಗ ಯಾರಿಂದಲಾದರೂ ಬುದ್ಧಿ ಹೇಳಿಸಿಕೊಳ್ಳುವ ಪರಿಸ್ಥಿತಿ ಬಂದುಬಿಡುತ್ತದೆ ಮನಸ್ಸಿಗೆ. ಮನಸ್ಸು ಸರಿಯಾಗಿದ್ದು ಬಿಟ್ಟರೆ ಯಾರಿಂದಲೂ ಬುದ್ಧಿ ಹೇಳಿಸಿಕೊಳ್ಳುವ ಪರಿಸ್ಥಿತಿಯೇ ಬರುವುದಿಲ್ಲ. ಮನಸ್ಸು ಕ್ಷಣಕ್ಕೊಂದು ರೀತಿ ಬದಲಾಗ್ತಾ ಇದ್ದರೆ ಅದಕ್ಕೆ ಬುದ್ಧಿ ಹೇಳಿಸಿಕೊಳ್ಳೋದು ಅಗತ್ಯ ಇದೆ, ಅನಿವಾರ್ಯವಾಗ್ತದೆ. ಮನಸ್ಸು ನಮ್ಮ ಹತೋಟಿಯಲ್ಲಿ ಇಲ್ಲದೇ ಇದ್ದಾಗ, ಅದಕ್ಕೆ ಸರಿಯಾದ ಕಡಿವಾಣವೂ ಇಲ್ಲದೇ ಇರುವಾಗ ಅದು ಎಲ್ಲರಿಂದ ಹೇಳಿಸಿಕೊಳ್ಳೇಬೇಕಾಗ್ತದೆ. ಅದಕ್ಕಾಗಿ ಮನಸ್ಸು ಶುದ್ಧವಾಗಿರಬೇಕು, ಸರಿಯಾಗಿರಬೇಕು ಹೇಳಿ ಹೇಳ್ತಾರೆ. ಮನಸ್ಸಿಗೆ ದುರ್ಬಲತ್ವ ಇರಬಾರ್ದು, ಮನಸ್ಸು ಚಂಚಲವಾಗಲಿಕ್ಕೆ ಕೊಡಬಾರ್ದು, ಮನಸ್ಸು ದಾರಿದ್ರ್ಯಕ್ಕೆ ಒಳಗಾಗಬಾರ್ದು, ಮನಸ್ಸು ವೈಕಲ್ಯದಿಂದ ಕೂಡಿರಬಾರ್ದು, ಮನಸ್ಸು ಲೋಭಕ್ಕೆ ಒಳಗಾಗಬಾರ್ದು, ಮನಸ್ಸು ಮತ್ಸರವನ್ನು ಇಟ್ಕೊಳ್ಳಬಾರ್ದು, ಮನಸ್ಸು ಕೋಪದಿಂದ ಕೂಡಿರಬಾರ್ದು, ಮನಸ್ಸು ಕಾಮಾತಿರೇಕದಿಂದ ಕುಣಿದಾಡಬಾರ್ದು, ಮನಸ್ಸು ಆಸೆಯಿಂದ ದಾರಿ ತಪ್ಪಬಾರದು, ಮನಸ್ಸು ಹಣದಾಸೆಗೆ ಬಲಿಯಾಗಬಾರ್ದು, ಮನಸ್ಸು ಮೋಹಕ್ಕೆ ಒಳಗಾಗಬಾರ್ದು, ಮನಸ್ಸು ಪರನಿಂದೆಯಲ್ಲಿ ತೊಡಗಬಾರ್ದು, ಮನಸ್ಸು ನ್ಯಾಯದ ದಾರಿ ಬಿಡಬಾರ್ದು, ಮನಸ್ಸು ಪಾಪಾಚರಣೆಗೆ ಸಂಕಲ್ಪಿಸಬಾರದು, ಮನಸ್ಸು ಶುಚಿತ್ವವಿಲ್ಲದೆ ಇರಬಾರ್ದು, ಮನಸ್ಸು ಸತ್ಯ ಮಾರ್ಗವನ್ನು ಬಿಡಬಾರದು, ಮನಸ್ಸು ಕಳೆಗುಂದಬಾರದು, ಮನಸ್ಸು ದುಶ್ಚಿತ್ತವಾಗಬಾರದು, ಮನಸ್ಸು ಎಲ್ಲರಲ್ಲಿ ದೋಷ ಕಾಣಲಿಕ್ಕೆ ಹೋಗಬಾರದು, ಮನಸ್ಸು ಪರರಲ್ಲಿ ಯಾಚಿಸಬಾರದು, ಮನಸ್ಸು ಮರ್ಯಾದೆ ಮೀರಿ ನಡೆದುಕೊಳ್ಳಬಾರದು, ಮನಸ್ಸು ಚಿಂತಿಸ್ತಾ ಕೊಡಿರಬಾರದು, ಮನಸ್ಸು ಶೋಕಕ್ಕೆ ಒಳಗಾಗಬಾರದು, ಮನಸ್ಸು ಸಜ್ಜನರನ್ನು ಸಂತರನ್ನು ನೋಯಿಸಬಾರ್ದು. ಹೀಗೆ ಮನಸ್ಸು ಮಾಡಬಾರದ್ದರಲ್ಲಿ, ಬೇಡವಾದದ್ದರಲ್ಲಿ ತೊಡಗದೆ ಉತ್ತಮವಾದ ದಾರಿಯಲ್ಲಿ ನಡೆಯುತ್ತಾ ಇದ್ದರೆ ಯಾರಿಂದಲೂ ಬುದ್ಧಿ ಹೇಳಿಸಿಕೊಳ್ಳುವ ಪ್ರಸಂಗವೇ ಬರೋದಿಲ್ಲ. ಗುರು ಹಿರಿಯರು ಮನಸ್ಸಿಗೆ ಏನನ್ನು ಹೇಳ್ತಾರೆ? ಮನಸ್ಸೇ, ಶಾಂತಿಯಲ್ಲಿರು, ಸಾಧನೆಯಲ್ಲಿರು, ಸಂಯಮದಿಂದಿರು, ಧೈರ್ಯ ಹೊಂದಿರು, ಸಮಾಧಾನವಾಗಿರು, ನಿಶ್ಚಿಂತೆಯಿಂದಿರು, ನಿಯಮದಿಂದಿರು, ನೀತಿಯಲ್ಲಿರು, ರೀತಿಯಲ್ಲಿರು, ನಿಗರ್ವಿಯಾಗಿರು, ನಿರ್ವಿಕಾರಿಯಾಗಿರು, ನಿರ್ಮಲವಾಗಿರು,
ದೈವೀ ಕೃಪೆಯಲ್ಲಿರೋ, ಗುರುಸೇವೆಯಲ್ಲಿರೋ, ಭಗವತ್ ಪ್ರೇಮ ಹೊಂದಿರೋ, ಕ್ಷೇಮದಿಂದಿರೋ, ಕಾರುಣ್ಯದಿಂದಿರೋ, ಕಾರುಣಿಕನಾಗಿರೋ, ನಿಷ್ಕಾಮದಿಂದಿರೋ, ಸನ್ನಡತೆಯಲ್ಲಿರೋ, ಸತ್ಸಾಧನೆಯಲ್ಲಿರೋ, ನಿರ್ದೋಷಿಯಾಗಿರೋ, ನಿಷ್ಪಾಪಿಯಾಗಿರೋ, ವಿಧೇಯತೆಯಿಂದಿರೋ, ವಿನಯವಾಗಿರೋ, ವಿಶುದ್ಧನಾಗಿರೋ, ಈಶಪ್ರೇಮಿಯಾಗಿರೋ, ದೇಶಭಕ್ತಿಯಲ್ಲಿರೋ, ಶ್ರೇಷ್ಠತನವನ್ನು ಹೊಂದಿರೋ, ಕಷ್ಟ ಸಹಿಸಿಕೊಂಡಿರೋ, ಇಷ್ಟ ದೇವರಲ್ಲಿರೋ, ಶಿಷ್ಟವೃತ್ತಿಯಲ್ಲಿರೋ, ಧರ್ಮ ಮಾರ್ಗದಲ್ಲಿರೋ, ಮರ್ಮವನ್ನು ಅರಿತಿರೋ, ವಿವೇಕ ಚಿತ್ತನಾಗಿರೋ, ವಿಚಾರವಂತನಾಗಿರೋ, ವಿಮುಕ್ತ ಮಾರ್ಗದಲ್ಲಿರೋ, ವಿರಕ್ತ ಭಾವದಲ್ಲಿರೋ, ವಿಶ್ವಾಸವನ್ನು ಗಳಿಸಿಕೊಂಡಿರೋ, ವಿದೇಹ ಮುಕ್ತನಾಗಿರೋ ಹೇಳಿ ಸದ್ಗುರುಗಳು, ಸಂತರು, ಹಿರಿಯರು ಮನಸ್ಸಿಗೆ ಬುದ್ಧಿಯನ್ನು ಹೇಳ್ತಾರೆ. ಮನಸ್ಸಿಗೆ ಸತ್ವಗುಣದ ಸ್ವಭಾವವಿದ್ದರೆ ಯಾರಿಂದಲೂ ಬುದ್ಧಿ ಹೇಳಿಸಿಕೊಳ್ಳುವ ಅವಶ್ಯಕತೆಯೇ ಇರೋದಿಲ್ಲ. ಆದರೆ ಮನಸ್ಸು ರಾಜಸ ಮತ್ತು ತಾಮಸ ಗುಣಗಳನ್ನು ಅನುಸರಿಸ್ತಾ ಇದ್ದರೆ ಅಂಥ ಮನಸ್ಸಿಗೆ ಬುದ್ಧಿ ಹೇಳಿಸಿಕೊಳ್ಳುವ ಪ್ರಸಂಗ ಬಂದೇ ಬಿಡ್ತದೆ. ಮನಸ್ಸು ಸಂಸ್ಕಾರದಿಂದ ಕೂಡಿದರೆ ಉತ್ತಮವಾಗಿ ಇರುತ್ತದೆ. ಮನಸ್ಸು ಸಂಸ್ಕಾರಹೀನವಾಗಿದ್ದರೆ ಬದುಕೇ ನಿರರ್ಥಕವಾಗಿಬಿಡುತ್ತದೆ. ಅಂದು ನಾವು ಓದ್ತಾ ಇರುವಂಥ ಶಾಲೆಯ ತರಗತಿಗಳಲ್ಲಿ ಆ ಗೋಡೆಯ ಮೇಲೆ ನಾಣ್ಣುಡಿಗಳನ್ನು ಬರೀತಾ ಇದ್ದರು. ಆಗಿನ ಕಾಲದ ಮನೆಯ ಗೋಡೆಯ ಮೇಲೂ ಅಂತಹ ನಾಣ್ಣುಡಿಗಳು ಕಾಣಿಸ್ತಾ ಇದ್ವು. ಏನು? ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ, ಕುಳಿತು ತಿಂದರೆ ಕುಡಿಕೆ ಹೊನ್ನು ಸಾಲದು, ಕಾಯಕವೇ ಕೈಲಾಸ, ವಿದ್ಯೆ ಇಲ್ಲದವನ ಮುಖ ಹದ್ದಿಗಿಂತ ಕಡೆ, ಹೀಗೆಲ್ಲ ಬರೀತಿದ್ರು. ಯಾಕೆ ಅಂದರೆ ಚಿಕ್ಕ ವಯಸ್ಸಿನಲ್ಲಿಯೇ ಮನಸ್ಸಿಗೆ ಒಂದು ಸಂಸ್ಕಾರವಾಗಬೇಕು ಹೇಳಿ. ಆ ಸಂಸ್ಕಾರದ ದಾರಿ ಹಿಡಿದುಬಿಟ್ರೆ ಮನಸ್ಸು ನಿರಾಳವಾಗಿರ್ತದೆ, ನಿರ್ಮಲವಾಗಿರ್ತದೆ. ನಾವು ಮಗುವಿನ ಮನಸ್ಸು ಹೇಳ್ತೇವೆ. ಮನಸ್ಸು ಮಗುವಿನಂತೆ ಇರುವಾಗಲೇ ಅದನ್ನು ತಿದ್ದಿ ತೀಡಿ ಸರಿಯಾದ ದಾರಿಯನ್ನು ಹತ್ತಿಸಬೇಕಾಗ್ತದೆ. ಏನೇ ಇರಲಿ, ಮನಸ್ಸು ಸ್ನೇಹಮಯವಾಗಿರಬೇಕು, ಮನಸ್ಸು ಶುಚಿತ್ವದಲ್ಲಿರಬೇಕು, ಮನಸ್ಸು ವಿನಯದಿಂದಿರಬೇಕು, ಮನಸ್ಸು ಭಕ್ತಿಭಾವದ ದಾರಿಯಲ್ಲಿ ಇರಬೇಕು, ಮನಸ್ಸು ಸಕಾರಾತ್ಮಕವಾಗಿರಬೇಕು, ಮನಸ್ಸು ನ್ಯಾಯ ಮಾರ್ಗದಲ್ಲಿರಬೇಕು, ಮನಸ್ಸು ಸತ್ಸಂಗದಲ್ಲಿರಬೇಕು, ಮನಸ್ಸು ಧೈರ್ಯದಿಂದಿರಬೇಕು, ಮನಸ್ಸು ಪ್ರಯತ್ನದಿಂದಿರಬೇಕು, ಮನಸ್ಸು ಸಾರಗ್ರಹಣ ಮಾಡುತ್ತಾ ಇರಬೇಕು, ಮನಸ್ಸು ಸದ್ಗುಣಗಳನ್ನು ಆಶ್ರಯಿಸಬೇಕು, ಮನಸ್ಸು ಸತ್ಯವನ್ನು ಅವಲಂಬಿಸಬೇಕು, ಮನಸ್ಸು ಆಶಾತ್ಯಾಗಿಯಾಗಿರಬೇಕು, ಮನಸ್ಸು ಉದಾರಿಯಾಗಿರಬೇಕು, ಮನಸ್ಸು ಸ್ವಾಭಿಮಾನದಿಂದ ಇರಬೇಕು, ಮನಸ್ಸು ಪುಣ್ಯ ಗಳಿಕೆಯಲ್ಲಿರಬೇಕು, ಮನಸ್ಸು ಕ್ರೋಧತ್ಯಾಗವನ್ನು ಮಾಡ್ತಾ ಇರಬೇಕು, ಮನಸ್ಸು ಗುರು ಹಿರಿಯರನ್ನು, ತಂದೆ ತಾಯಿಗಳನ್ನು ಪ್ರೀತಿಸಬೇಕು, ಮನಸ್ಸು ಭಗವತ್ಪ್ರೇಮಿಯಾಗಿರಬೇಕು, ಮನಸ್ಸು ಕಷ್ಟ ಸಹಿಸಿಕೊಳ್ಳಬೇಕು, ಮನಸ್ಸು ಶಿಷ್ಟವಾಗಿರಬೇಕು, ಮನಸ್ಸು ಆತ್ಮಚಿಂತನೆಯಲ್ಲಿರಬೇಕು, ಮನಸ್ಸು ಪರಮಾತ್ಮಾನುಭವದ ಸಾಧನೆಯಲ್ಲಿರಬೇಕು. ಹೀಗೆ ಮನಸ್ಸು ಅತ್ಯುನ್ನತವಾದಂಥ ದೈವೀ ಸಂಪತ್ತಿನಿಂದ ಕೂಡಿರಬೇಕು ಹೇಳುವ ದೃಷ್ಟಿಯಿಂದಲೇ ಶ್ರೀ ಸಮರ್ಥ ರಾಮದಾಸರು ಶ್ರೀಮದ್ ಮನೋಬೋಧವನ್ನು ನಮಗೆಲ್ಲ ಕರುಣಿಸಿದರು. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ. ಗೀತೆಯಲ್ಲಿ ಬರ್ತದೆ. ಅರ್ಜುನನಿಂದ ಭಗವಂತನಲ್ಲಿ ಸಲ್ಲಿಸಲ್ಪಟ್ಟಿದೆ ಈ ವಾಕ್ಯ. ಮನಸ್ಸು ಚಂಚಲ, ಸರಿ. ಮನಸ್ಸು ಅಂದ್ರೇನು? ಮನಸ್ಸು ಎಷ್ಟಿದೆ, ಹೇಗಿದೆ ಅಂದರೆ ನೋಡಲಿಕ್ಕೂ ಹೇಳಲಿಕ್ಕೂ ಎಣಿಸ್ಲಿಕ್ಕೂ ಆಗದೇ ಇರುವಷ್ಟು ಇದೆ. ಮನಸ್ಸಿನ ವ್ಯಾಪಾರದ ಎದುರಿಗೆ 3 ಲೋಕವೂ ಅಪೂರ್ಣ ಅನ್ನಿಸ್ಬಿಡ್ತದಂತೆ. ಮರ್ಕಟಕ್ಕೆ ಸಮಾಧಿ, ಬಿರುಗಾಳಿಗೆ ಸ್ಥೈರ್ಯ ಹೇಗೆ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಮನಸ್ಸಿನ ಸ್ಥಿತಿ. ನಿಶ್ಚಯವನ್ನು ಬುದ್ಧಿಗೆ ಹೋಗುವುದಕ್ಕೆ ಬಿಡದಂಥ ಮನಸ್ಸು ವಿವೇಕವನ್ನು ನಿಂದಿಸ್ತದೆ, ಧೈರ್ಯಕ್ಕೆ ಮೋಸ ಮಾಡುತ್ತದೆ, ಸಮಾಧಾನವನ್ನು ಹೊಯ್ದಾಡಿಸ್ತದೆ, ಭಕ್ತಿಯನ್ನು ಭ್ರಮೆಯಲ್ಲಿ ಮುಳುಗಿಸ್ತದೆ, ಕುಳಿತವನನ್ನು ಏಳಿಸ್ತದೆ, ಎದ್ದವನನ್ನು ಕೂಡ್ರಿಸ್ತದೆ, ಧ್ಯಾನಕ್ಕೆ ನಿದ್ರೆ ಹತ್ತಿಸ್ತದೆ, ಜ್ಞಾನಕ್ಕೆ ಅಜ್ಞಾನವನ್ನು ಜೊತೆಗೂಡಿಸ್ತದೆ. ಹೆಚ್ಚಿಗೆ ಏನು ಹೇಳಬೇಕು, ಮೂಲವನ್ನೇ ಮರೆಸಿಬಿಡ್ತದೆ, ತಾನೇ ಎಲ್ಲ ಕಡೆಗೆ ಮೆರೀತದೆ. ಏನೇ ಹೇಳಿ ಮನಸ್ಸು ನಿಲ್ಲಿಸುವುದು ಬಹಳ ಕಷ್ಟ ಕಷ್ಟ ಕಷ್ಟ. ದೇವರ ಪೂಜೆಯಲ್ಲಿ ತೊಡಗಿರುವಾಗಲೂ ತಾನು ಅಲ್ಲಿರುವುದಿಲ್ಲ, ಎತ್ತೆತ್ತಲೋ ಸುತ್ತಿ ಬಂದುಬಿಡ್ತದೆ ಈ ಮನಸ್ಸು. ಪಾಠಪಾರಾಯಣ, ಶ್ರವಣ ಮನನ, ಧ್ಯಾನ, ಚಿಂತನ, ಭಜನಾದಿಗಳ ವೇಳೆಯಲ್ಲಂತೂ ಮನಸ್ಸಿನ ಹಾರಾಟವೇ ಹಾರಾಟ. ಸ್ವಲ್ಪ ಹೊತ್ತು ಕುಳಿತುಕೊಳ್ಬೇಕು ಹೇಳಿ ಕುಳಿತುಕೊಂಡರೂ ಕೂಡ ಈ ಮನಸ್ಸು ಮಾತ್ರ ಕುಳಿತುಕೊಳ್ಳೋದಿಲ್ಲ.
ಯಾರನ್ನು ಎಲ್ಲಿ ಕೂಡಿಸಿದರೂ ಮನಸ್ಸನ್ನು ಮಾತ್ರ ಎಲ್ಲಿಯೂ ಸರಿಯಾಗಿ ಕೂಡಿಸ್ಲಿಕ್ಕೆ ಆಗೋದಿಲ್ಲ. ಈಗಿದ್ದ ಮನಸ್ಸು ಇನ್ನೊಂದು ಕ್ಷಣಕ್ಕೆ ಏನು ಮಾಡಿಸುತ್ತದೆಯೋ ಪರಮಾತ್ಮನೇ ಬಲ್ಲ. ಮನಸ್ಸಿಗೆ ನಿಶ್ಚಯತ್ವದ ಪರಿಚಯ ಇಲ್ಲ. ಮನಸ್ಸಿಗೆ ಬಲವಾದ ಅಥವಾ ಮನಸ್ಸಿಗೆ ದೃಢವಾದ ಬಲ ಇಲ್ಲ. ಒಮ್ಮೊಮ್ಮೆ ನೀತಿ ನಿಯಮಗಳನ್ನೆಲ್ಲ ಧಿಕ್ಕರಿಸಿ ಮಾನ ಇಲ್ಲದೆ ತಿರುಗ್ತಾ ಇರ್ತದೆ ಈ ಮನಸ್ಸು. ಮನಸ್ಸಿನ ಕುರಿತಾಗಿಯೇ ಒಂದು ಗ್ರಂಥ ಬರೀಲಿಕ್ಕೆ ಹೊರಟ್ರೆ ಅದಷ್ಟು ಕಾಲವಾದರೂ ಆ ಮನಸ್ಸು ಸುಮ್ಮನಿರ್ತದೆ ಕೇಳಿದರೆ ಇಲ್ಲ. ಬರೆಯುವಂಥವನ ತಲೆ ಕೆಡಿಸಿ ತನ್ನೊಂದಿಗೆ ಪ್ರಪಂಚ ಸುತ್ತಲಿಕ್ಕೆ ಕರೆದುಕೊಂಡು ಹೋಗ್ಬಿಡ್ತದೆ ಮನಸ್ಸು. ಒಂದು ಕ್ಷಣ ಕುಳಿತಲ್ಲಿ ಕೊಡುವುದಿಲ್ಲ. ಎಲ್ಲ ಮಾತುಗಳು ಬಹುತೇಕರಲ್ಲಿ ಕೇಳಿಬರ್ತಾ ಇದ್ದಾವೆ. ಇವೆಲ್ಲ ಏನು ಮನಸ್ಸಿನ ಮಹಿಮೆಯ ಪರಿಣಾಮ. ಮನಸ್ಸಾದರೂ ಹತೋಟಿಗೆ ಬರೋದು ಯಾವಾಗ? ನಮ್ಮ ಮಾತನ್ನು ಮನಸ್ಸು ಕೇಳಬಹುದೇ ಹೇಳುವುದಕ್ಕೆ ಭಗವಂತನು ಉತ್ತರಿಸ್ತಾನೆ. ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗ್ರಹ್ಯತೆ. ನಿಜಕ್ಕೂ ಮನಸ್ಸು ಚಂಚಲವಾದದ್ದೇ, ಆದರೆ ವೈರಾಗ್ಯದ ಆಧಾರದಿಂದ ಇದನ್ನು ಅಭ್ಯಾಸದ ದಾರಿಗೆ ಹಚ್ಚಿದರೆ ಕೆಲವು ಕಾಲದಲ್ಲಿ ಇದು ಸ್ಥಿರವಾಗ್ತದೆ. ಮನಸ್ಸಿನಲ್ಲಿ ಒಂದು ದೊಡ್ಡ ಗುಣ ಇದೆ. ಅದೇನು ಕೇಳಿದರೆ ಅದು ತನಗೆ ಸರಿಕಂಡಂಥ ವಿಷಯದ ಕಡೆಗೆ ಧಾವಿಸ್ತದೆ. ಅದಕ್ಕಾಗಿ ಮನಸ್ಸಿಗೆ ಆತ್ಮಸುಖದ ಸವಿಯನ್ನು ಹತ್ತಿಸಬೇಕಂತೆ. ಅದು ಹೋದ ಕಡೆಗಳಲ್ಲೆಲ್ಲ ಅದಕ್ಕೆ ದೋಷ ದರ್ಶನವನ್ನು ಮಾಡಿಸಬೇಕಂತೆ. ದೋಷ ಇಲ್ಲದ ವಿಚಾರದ ಕಡೆಗೆ ಅದನ್ನು ಹರಿಸ್ತಾ ಇರಬೇಕಂತೆ. ದೋಷ ಏನು ಹೇಳೋದು ಆ ಮನಸ್ಸಿಗೆ ಮನದಟ್ಟಾಗಿಬಿಟ್ರೆ ಅದು ಅದರಲ್ಲಿ ವೈರಾಗ್ಯವನ್ನು ಸಾಧಿಸಿಬಿಡ್ತದಂತೆ. ಯಮ ನಿಯಮಾದಿಗಳ ಕಡೆಗೆ ಅದನ್ನು ಹೊರಳಿಸಬೇಕು. ಅದರಲ್ಲಿ ಮನಸ್ಸು ರುಚಿಯನ್ನು ಕಂಡರೆ ತನ್ನ ಮೂಲ ಸ್ವಭಾವವನ್ನು ಬಿಟ್ಟು ಸ್ಥಿರತೆಯನ್ನು ಸಾಧಿಸ್ತದೆ. ಮನಸ್ಸಿನಲ್ಲಿಯೂ ಶುದ್ಧಂಚ ಅಶುದ್ಧಮೇವಚ, ಶುದ್ಧಾಶುದ್ಧಮೇವಚ. ಶುದ್ಧ ಮತ್ತು ಅಶುದ್ಧ. ಸುಸಂಸ್ಕೃತವಾದ ಮನಸ್ಸು ಶುದ್ಧವಾಗಿರುತ್ತದೆ. ಸಂಸ್ಕೃತಿ ಸಂಸ್ಕಾರಗಳಿಲ್ಲದ ಮನಸ್ಸು ಅಶುದ್ಧವಾಗಿರುತ್ತದೆ. ಹೀಗೆ ಅಶುದ್ಧವಾಗುವುದಕ್ಕೂ ಶುದ್ಧವಾಗಿರುವುದಕ್ಕೂ ಕಾರಣಗಳು ಇರಬಹುದಲ್ವೇ ಹೇಳಿ ಪ್ರಶ್ನೆ ಬಂದರೆ ಆಹಾರ ವಿಹಾರ ಎಲ್ಲವುಗಳು ಕಾರಣಗಳಾಗಿರ್ತವೆ. ಮನಸ್ಸು ಶುದ್ಧವಾದರೆ ಅದು ಸ್ಥಿರವಾಗುವುದಕ್ಕೆ ಹೆಚ್ಚಿನ ವೇಳೆ ತೆಗೆದುಕೊಳ್ಳುವುದಿಲ್ಲ. ಅಶುದ್ಧ ವಿಷಯಗಳ ಕಡೆಗೆ ಅದು ಹರಿಯುವುದಿಲ್ಲ. ಆಗ ಅದು ದೋಷರಹಿತವಾದ ವಿಷಯಗಳನ್ನೇ ಇಚ್ಛಿಸ್ತದೆ. ಹಾಗಾದರೆ ದೋಷರಹಿತ ವಸ್ತು ಜಗತ್ತಿನಲ್ಲಿ ಯಾವುದಿದೆಯಪ್ಪ? ಇದೆ, ಅದೇ ಪರಮಾತ್ಮ ವಸ್ತು. ಅದರಲ್ಲಿ ಶುದ್ಧವಾದ ಮನಸ್ಸು ತನ್ನನ್ನು ದೃಢಗೊಳಿಸಲಿಕ್ಕೆ ಸಮರ್ಥವಾಗ್ತದೆ. ಅಶುದ್ಧವಾದ ಮನಸ್ಸು ಮಾತ್ರ ಎಂದಿಗೂ ಸ್ಥಿರತೆಗೆ ಬರುವುದಿಲ್ಲ. ಭಗವದ್ಭಕ್ತಿ, ದೈವಿ ಭಾವ, ಶ್ರದ್ಧೆ ಇವೆಲ್ಲ ಶುದ್ಧ ಮನಸ್ಸಿಗೆ ಮಾತ್ರ ಮೀಸಲಾಗಿ ಇರುತ್ತದೆ. ಅಶುದ್ಧ ಮನಸ್ಸು ಇವುಗಳನ್ನು ಆಧರಿಸುವುದಿಲ್ಲ, ಅನುಸರಿಸುವುದಿಲ್ಲ. ಹೀಗೆ ಚಂಚಲವಾದ ಮನಸ್ಸು ಸ್ಥಿರತೆಗೆ ಬರುವ ಹಾಗೆ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಮನಸ್ಸಿನ ಶುದ್ಧತೆಗಾಗಿ ಮೊದಲು ಪ್ರಯತ್ನ ಮಾಡಬೇಕಾಗ್ತದೆ, ಆಮೇಲೆ ಉಳಿದಂಥವುಗಳು. ಮನಸ್ಸು ದೈವಿ ಭಾವವನ್ನು ಮೊದಲು ಹೊಂದಬೇಕು. ಹಾಗೆ ಹೊಂದಿದಾಗಲೇ ಅದು ಸಾರಾಸಾರಗಳನ್ನು ಸರಿಯಾಗಿ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ. ಶುದ್ಧ ಇಲ್ಲದಂಥ ಮನಸ್ಸಿಗೆ ಎಷ್ಟೇ ಉಪದೇಶ ಮಾಡಲಿ ಅದು ಮಾತ್ರ ಆತ್ಮಸುಖವನ್ನು ಎಂದಿಗೂ ಹೊಂದುವುದಿಲ್ಲ. ಅದಕ್ಕಾಗಿ ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಶುದ್ಧವಾದ ಮನಸ್ಸು ಮೋಕ್ಷವನ್ನು ಹೊಂದಲಿಕ್ಕೆ ಸಮರ್ಥವಾಗ್ತದೆ. ಅಶುದ್ಧವಾದ ಮನಸ್ಸು ಬಂಧನದಲ್ಲಿ ಬಿದ್ದು ಒದ್ದಾಡುತ್ತದೆ. ಚಂಚಲ ಮನಸ್ಸೋ ನಿಶ್ಚಲ ಮನಸ್ಸೋ ಅಂತೂ ಅದು ಶುದ್ಧ ಅಶುದ್ಧತೆಗಳನ್ನು ಅವಲಂಬಿಸಿಕೊಂಡಿದೆ ಹೇಳೋದು ಸ್ಪಷ್ಟ. ಈಗ ಶ್ರೀಮದ್ ಮನೋಬೋಧಿಯ ಮುಂದಿನ ಓವಿಯನ್ನು ಶ್ರೀ ಸಮರ್ಥರಾಮದಾಸರು ಹೇಳ್ತಾರೆ. ಏನು ಕೇಳಿದರೆ, ಮನಾ ಸರ್ವಥಾ ಸತ್ಯ ಸೂಡು ನ ಕೋರೆ, ಮನಾ ಸರ್ವಥಾ ಮಿಥ್ಯ ಮಾಂಡು ನ ಕೋರೆ, ಮನಾ ಸತ್ಯತೆ ಸತ್ಯವಾಚೇ ವದಾವೆ, ಮನಾ ಮಿಥ್ಯತೆ ಮಿಥ್ಯ ಸೋಡು ನಿದ್ಯಾವೆ. ಜಯ ಜಯ ರಘುವೀರ ಸಮರ್ಥ. ಮನಸ್ಸೇ, ಸಾಧು ಮನಸ್ಸೇ, ಶಾಶ್ವತವಾದದ್ದೇ ಸತ್ಯ ಹೇಳಿ ಅನಿಸ್ಕೊಂಡಿದೆ. ಅಶಾಶ್ವತವಾದದ್ದು ಮಿಥ್ಯೆ ಇದೆ, ಸುಳ್ಳಿದೆ. ಸತ್ಯ ವಸ್ತುವನ್ನು ಎಂದಿಗೂ ಬಿಟ್ಟಿರಬೇಡ, ಅಸತ್ಯವನ್ನೆಂದಿಗೂ ಮಂಡಿಸಬೇಡ. ಸತ್ಯವನ್ನೇ ಹೇಳು, ಅಸತ್ಯವನ್ನು ತ್ಯಾಗ ಮಾಡು ಹೇಳಿ ಸಮರ್ಥರು ಹೇಳ್ತಾರೆ. ಸನಾ ಆತನೋತೀತಿ ಸನಾತನ. ಶಾಶ್ವತವಾಗಿರುವಂಥದ್ದೇ ಸನಾತನವಾದದ್ದು. ಭಗವಂತನೇ ಸನಾತನ ಶಾಶ್ವತ ಸತ್ಯ ಸ್ವರೂಪನಿದ್ದಾನೆ. ಸತ್ಯ ಅಂದರೆ ಅದು ಪರಮಾತ್ಮ ಸ್ವರೂಪವೇ.
ಮನ ಸರ್ವಥಾ ಸತ್ಯ ಸೋಡು ನ ಕೋರೆ. ಮನಸ್ಸೇ ಸತ್ಯವಾದದ್ದನ್ನು ಎಂದಿಗೂ ಬಿಡಬೇಡ, ಸತ್ಯವನ್ನು ಬಿಡಬೇಡ. ಸತ್ಯ ಸ್ವರೂಪನಾದ ಪರಮಾತ್ಮನನ್ನು ಮರಿಬೇಡಾಳ ಮನಸ್ಸಿಗೆ ಸಮರ್ಥರು ಬೋಧಿಸ್ತಾ ಇದ್ದಾರೆ. ನಿಜ, ಸತ್ಯದಿಂದ ಬದುಕು ಮಾಡಬೇಕು. ಸತ್ಯವನ್ನು ಅವಲಂಬಿಸಿ ಸತ್ಯವನ್ನು ಬದುಕಿನಲ್ಲಿ ಇಟ್ಟುಕೊಂಡು ಹೋಗುವಂಥವರಿಗೆ ಕಷ್ಟ ಜಾಸ್ತಿ, ನಿಜ. ಆದರೆ ಕಮಲದ ಸುತ್ತ ಕೆಸರು ಇರುವ ಹಾಗೆ ಸತ್ಯದ ಸುತ್ತ ಇರುವುದು ಸುಳ್ಳೇ. ಆದರೂ ಸತ್ಯಕ್ಕಿರುವ ಬೆಲೆ ಸುಳ್ಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸುಳ್ಳು ತೋರಿ ಅಡಗುವಂಥದ್ದು, ಸತ್ಯ ಭಗವತ್ ಪ್ರೀತಿಕರವಾದದ್ದು. ಹಿಂದೆ ಎಷ್ಟೋ ರಾಜ ಮಹಾರಾಜರುಗಳು ಕೂಡ ಸತ್ಯಕ್ಕಾಗಿ ತಮ್ಮ ಸಮಸ್ತ ರಾಜವೈಭೋಗಗಳನ್ನು ಕಳೆದುಕೊಂಡಿದ್ದಿದೆ. ಏನಾದರೂ ಸತ್ಯದ ದಾರಿಯನ್ನು ಬಿಟ್ಟು ಹೋಗಬಾರ್ದು ಹೇಳಿ ಸತ್ಯಸ್ವರೂಪವನ್ನು ಆರಾಧಿಸಿ ಸತ್ಯವಂತನಾಗಿ ಬಾಳಿದ ಸತ್ಯ ಹರಿಶ್ಚಂದ್ರನು ಆಚಂದ್ರಾರ್ಕವಾಗಿ ಬೆಳಗ್ತಾ ಇದ್ದಾನೆ. ಎಲ್ಲಕ್ಕಿಂತಲೂ ಸತ್ಯ ಮಹತ್ತರವಾದದ್ದು. ಇದಕ್ಕೊಂದು ಚಿಕ್ಕ ಕಥೆಯನ್ನು ನಾವು ನೋಡ್ತಾ ಇದ್ದೇವೆ ಇಲ್ಲಿ. ಒಂದು ದಿನ ಸತ್ಯದೇವ ಎಂಬ ರಾಜನು ಪ್ರಾತಃ ಕಾಲದಲ್ಲಿ ಎದ್ದು ಕುಳಿತುಕೊಂಡಿದ್ದ. ಆಗ ಅವನ ಅರಮನೆಯಿಂದ ಸುಂದರ ಸ್ತ್ರೀಯೊಬ್ಬಳು ಹೊರಗೆ ಹೋಗ್ತಾ ಇರುವುದು ಕಾಣಿಸ್ತು. ಅದನ್ನು ನೋಡಿದಂಥ ಸತ್ಯದೇವನು, ಅಮ್ಮ, ಯಾರು ನೀನು ಹೇಳಿ ಕೇಳ್ತಾನೆ. ಆಗ ಅವಳು, ನಾನು ಲಕ್ಷ್ಮಿ ಇದ್ದೇನೆ, ನಿನ್ನ ಅರಮನೆಯಿಂದ ಹೊರಗೆ ಹೋಗ್ತಾ ಇದ್ದೇನೆ ಹೇಳಿ ಹೇಳ್ತಾಳೆ. ಸತ್ಯದೇವನು, ನೀನು ಹೋಗ್ಬೋದು ಹೇಳಿ ಹೇಳ್ತಾನೆ. ನಂತರ ಸುಂದರ ಪುರುಷನೊಬ್ಬನು ಅರಮನೆಯಿಂದ ಹೊರಗೆ ಬಂದು, ನನ್ನ ಹೆಸರು ದಾನ, ಲಕ್ಷ್ಮಿ ಇಲ್ಲದ ಕಡೆ ನಾನೂ ಇರುವುದಿಲ್ಲ, ಅದಕ್ಕಾಗಿ ನಾನೂ ಹೋಗ್ತಾ ಇದ್ದೇನೆ ಹೇಳಿ ಹೇಳ್ತಾನೆ. ಹಣ ಇಲ್ಲದ ಕಡೆ ದಾನವೂ ಇರುವುದಿಲ್ಲ ಹೇಳ್ತಾರಲ್ವೇ, ಹಾಗೆ. ಆಗ ಸತ್ಯದೇವನು, ನೀನೂ ಹೋಗ್ಬೋದು. ಅಷ್ಟರಲ್ಲಿ ಮೂರನೆಯವನೊಬ್ಬ ಹೊರಗೆ ಹೋಗ್ತಾ, ನಾನು ಸದಾಚಾರ ಹೇಳಿ ತನ್ನ ಹೆಸರನ್ನು ಹೇಳಿಕೊಳ್ತಾ ಅವನು ಹೋಗ್ತಾನೆ. ನಂತರ ಇನ್ನೊಬ್ಬ ಪುರುಷನು ಕಾಣಿಸಿಕೊಂಡು, ನನ್ನ ಹೆಸರು ಯಶ, ಸದಾಚಾರ ಇಲ್ಲದ ಜಾಗದಲ್ಲಿ ನಾನು ಇರುವುದಿಲ್ಲ, ಹೋಗ್ತೇನೆ ಹೇಳಿ ಹೇಳ್ತಾನೆ. ಸತ್ಯದೇವನು ಅದಕ್ಕೂ ಕೂಡ ಹೋಗ್ಬೋದು ಹೇಳ್ತಾನೆ. ಕೊನೆಯಲ್ಲಿ ತೇಜಸ್ವಿ ಪುರುಷನೊಬ್ಬನು ಹೊರಗೆ ಹೊರಟಿದ್ದ. ಸತ್ಯದೇವನು, ಅಯ್ಯ, ನೀನು ಯಾರಿದ್ದಿ ಹೇಳಿ ಕೇಳ್ತಾನೆ. ಆಗ ಅವನು, ನಾನು ಸತ್ಯ, ನಾನೂ ಅವರಂತೆ ನಿನ್ನ ಮನೆಯಿಂದ ಹೊರಗೆ ಹೋಗಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದರೆ ಲಕ್ಷ್ಮೀ, ದಾನ, ಸದಾಚಾರ, ಯಶ ಎಲ್ಲಿಲ್ಲವೋ ನಾನೂ ಕೂಡ ಅಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತಾನೆ. ಆಗ ಸತ್ಯದೇವನೇ ಹೇಳ್ತಾನೆ, ಸತ್ಯನೇ, ನಾನು ಎಲ್ಲರನ್ನೂ ಬಿಡಬಲ್ಲೆ, ಆದರೆ ನಿನ್ನನ್ನು ಮಾತ್ರ ಬಿಡೋದಿಲ್ಲ. ನನ್ನನ್ನು ಬಿಟ್ಟು ಹೋಗಬೇಡ, ನಿನ್ನನ್ನೇ ನಂಬಿಕೊಂಡಿದ್ದೇನೆ ನಾನು ಹೇಳಿ ಪ್ರಾರ್ಥನೆ ಮಾಡ್ತಾನೆ. ಸತ್ಯಕ್ಕೆ ಕರುಣೆ ಬರ್ತದೆ. ಸತ್ಯನು ಅರಮನೆಯೊಳಗೆ ಇರಲಿಕ್ಕೆ ಒಪ್ಕೊಳ್ತಾನೆ. ಅವನು ಅರಮನೆಯೊಳಗೆ ಬರ್ತಾ ಇದ್ದಾಗೆ ಲಕ್ಷ್ಮಿ, ಸದಾಚಾರ, ದಾನ, ಯಶ ಎಲ್ಲರೂ ತಮ್ಮಷ್ಟಕ್ಕೆ ತಾವೇ ಒಳಗೆ ಬಂದು ಸೇರಿಕೊಳ್ತಾರೆ. ಆಗ ಸತ್ಯದೇವನು, ಸತ್ಯನು ಬಂದ ಕೂಡಲೇ ಹೊರಗೆ ಹೋದಂಥ ನೀವೆಲ್ಲ ಯಾಕೆ ತಿರುಗಿ ಬಂದ್ರಿ ಹೇಳಿ ಕೇಳ್ತಾನೆ. ಆಗ ಅವರೆಲ್ಲ, ಸತ್ಯ ಇದ್ದಲ್ಲಿ ಮಾತ್ರ ನಾವಿರಲಿಕ್ಕೆ ಸಾಧ್ಯ, ನಮ್ಮೊಂದಿಗೆ ಸತ್ಯನು ಹೊರಗೆ ಬರಲಾರ ಅಂದಮೇಲೆ ನಾವು ಹೊರಗೆ ಹೋಗಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಸತ್ಯ ಇದ್ದಲ್ಲಿ ಮಾತ್ರ ನಾವಿರ್ತೇವೆ, ಸತ್ಯ ಇದ್ದಲ್ಲಿ ನಾವೆಲ್ಲ ಹೇಳಿ ಹೇಳ್ತಾರೆ. ಸತ್ಯದೇವನಿಗೆ ಪರಮ ಸಂತೋಷವಾಗ್ತದೆ. ಅದಕ್ಕಾಗಿಯೇ ಇಲ್ಲಿ ಶ್ರೀ ಸಮರ್ಥರು ಮನ ಸರ್ವಥಾ ಸತ್ಯ ಸೋಡು ನ ಕೋರಿ, ಮನಸ್ಸೇ ಏನು ಬಿಟ್ಟರೋಡಿಲ್ಲ, ಸತ್ಯವಾದದ್ದನ್ನು ಎಂದಿಗೂ ಬಿಡಬೇಡ, ಸತ್ಯವನ್ನು ಬಿಡಬೇಡ ಅಳು ಹೇಳ್ತಾರೆ. ಇನ್ನು ಸತ್ಯವನ್ನು ಈ ಮನಸ್ಸು ಬಿಟ್ಟುಬಿಟ್ರೆ ಏನಾಗ್ತದೆ? ಏನಾಗಬಾರ್ದೋ ಅದೆಲ್ಲ ಆಗಿಬಿಡ್ತದೆ. ಸತ್ಯವನ್ನು ಬಿಟ್ಟರೆ ಆ ಜಾಗದಲ್ಲಿ ಬಂದು ಉಳಿಯುವುದು ಯಾವುದು? ಸುಳ್ಳು. ಮತ್ತೇನು ಉಳಿಲಿಕ್ಕೆ ಸಾಧ್ಯ? ಸೋಲು ಗೆಲುವು ಇದ್ದ ಹಾಗೆ. ಗೆಲುವು ಇಲ್ಲದಿದ್ದರೆ ಸೋಲು ಖಂಡಿತ, ನ್ಯಾಯ ಇಲ್ಲದಿದ್ದರೆ ಅಲ್ಲಿ ಅನ್ಯಾಯ ಇದೆ ಹೇಳ ಅರ್ಥ. ಹಾಗೆ ಮನಸ್ಸನ್ನು ಸುಳ್ಳು ಆವರಿಸಿಕೊಂಡು ಬಿಟ್ಟರೆ ಕಥೆ ಏನೋ? ಮನಸ್ಸನ್ನು ಆವರಿಸಿಕೊಳ್ಳೋದು ಸುಳ್ಳು ಆಗಿಬಿಟ್ರೆ ಅಲ್ಲಿ ಸತ್ಯಕ್ಕೆ ಜಾಗ ಇರೋದಿಲ್ಲ. ಸುಭಾಷಿತ ಹೇಳುತ್ತದೆ, ಸತ್ಯವನ್ನು ಹೇಳಬೇಕು, ಪ್ರಿಯವನ್ನು ಹೇಳಬೇಕು. ನಿಜ, ಸತ್ಯವನ್ನು ಎಲ್ಲರೂ ಮಾತನಾಡಬೇಕು. ಆದರೆ ಸತ್ಯ ಎಲ್ಲರಿಗೂ ಪ್ರಿಯವಾಗಬೇಕು. ಆದರೆ ಸತ್ಯ ಎಲ್ಲರಿಗೂ ಪ್ರಿಯವಾಗುವುದಿಲ್ಲ. ಯಾಕೆ? ಇದಕ್ಕೇನು ಮಾಡಬೇಕು ನೋಡಿ. ಸತ್ಯಂ ಜನ ವಿರೋಧಾಯ ಅಸತ್ಯಂ ಜನರಂಜನಂ. ಎಲ್ಲರೂ ಅಸತ್ಯದಿಂದ ಮನಸ್ಸಿಗೊಂದು ರಂಜನೆಯನ್ನು ಪಡ್ಕೊಳ್ತಾರೆ. ಸತ್ಯವನ್ನು ನುಡಿದರೆ ಯಾರು ತಾನೇ ಮೆಚ್ಚುತ್ತಾರೆ? ಖಂಡಿತ ಇಲ್ಲ. ಇವತ್ತಿನ
ದಿನದ ಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂದರೆ ಸತ್ಯವನ್ನು ಹೇಳುವಂಥವನು ಶತಮೂರ್ಖನೂ ಹೇಳಿಸ್ಕೊಂಡು ಬಿಡ್ತಾನೆ ಜನರ ಮಧ್ಯೆ. ಪಾಪ, ಯಾವಾತನಾದರೂ ಸತ್ಯವನ್ನೇ ಹೇಳ್ತಾ ಇದ್ದರೂ ಅದನ್ನು ಎಷ್ಟು ಜನ ನಂಬ್ತಾರೆ? ಸತ್ಯ ಸತ್ಯ ಹೇಳಿ ಕೂಗಾಡ್ತಾ ಇರುವಂಥವರಿಗೂ ಇಂದು ಸತ್ಯ ಬೇಡಾಗಿದೆ. ಸತ್ಯದ ಪರಿಭಾವನೆ ಇಂದು ಯಾರಲ್ಲಿದೆ? ನೈಜತೆಗೆ ಯಾರೂ ಮಾನ್ಯತೆ ಕೊಡೋದಿಲ್ಲ. ಸತ್ಯಾಸತ್ಯ ವಿಚಾರ ಮಾಡುವ ವಿವೇಕಕ್ಕೂ ಇಂದು ಸತ್ಯದ ಪರಿಚಯ ಇಲ್ಲ ಅಂತಾಗ್ಬಿಟ್ಟಿದೆ. ಇದಕ್ಕೆಲ್ಲ ಕಾರಣ ಏನು? ಇದನ್ನು ಒಂದು ಚಿಕ್ಕ ದೃಷ್ಟಾಂತದೊಂದಿಗೆ ನಾವು ತಿಳಿತೇವೆ. ಸತ್ಯ ಮತ್ತು ಅಸತ್ಯ ಎಂಬ ಇಬ್ಬರು ತರುಣಿಯರು ಒಮ್ಮೆ ದೊಡ್ಡದಾದ ಕೆರೆಗೆ ಸ್ನಾನಕ್ಕಾಗಿ ಬಂದರಂತೆ. ಮೊದಲು ಸತ್ಯ ಎಂಬ ನಿರ್ಮಲತೆಯಿಂದ ಕೂಡಿದ ಮತ್ತು ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿದ ತರುಣಿ ಕೆರೆಯ ದಂಡೆಯ ಮೇಲೆ ತನ್ನ ಶುಭ್ರವಾದ ಬಟ್ಟೆಯನ್ನು ತೆಗೆದಿಟ್ಟು ಸ್ನಾನಕ್ಕೆ ಇಳಿದಂತೆ. ಕೂಡಲೇ ಅಲ್ಲಿಗೆ ಬಂದಂಥ ಅಸತ್ಯ ಎಂಬ ತರುಣಿ ಇದನ್ನು ನೋಡಿ ತಾನು ತನ್ನ ಕೊಳಕಾದ ಬಟ್ಟೆಯನ್ನು ಕೆರೆಯ ದಂಡೆಯ ಮೇಲೆ ತೆಗೆದಿಟ್ಟು ಸ್ನಾನಕ್ಕೆ ಇಳಿದಂತೆ. ಹೀಗೆ ಇಬ್ಬರೂ ಸ್ನಾನಕ್ಕಿಳಿದಂಥ ಸಮಯ ಅಸತ್ಯ ಒಂದು ಉಪಾಯ ಮಾಡಿತು. ಈಗ ನಾನು ದಂಡೆಯ ಮೇಲಿಟ್ಟ ಸತ್ಯದ ಶುಭ್ರವಾದ ಶುದ್ಧವಾದ ಬಟ್ಟೆಯನ್ನು ಹಾಕ್ಕೊಂಡು ಪರಾರಿಯಾಗಬೇಕು. ನಾನು ತೆಗೆದಿಟ್ಟ ಕೊಳಕ ಬಟ್ಟೆಯನ್ನು ಬೇಕಾದರೆ ಸತ್ಯ ಧರಿಸಿಕೊಳ್ಳಿ ಹೇಳಿ ಕೆರೆಯಿಂದ ಥಟ್ಟನೆ ಮೇಲೆದ್ದು ಬಂದು ದಂಡೆಯ ಮೇಲಿಟ್ಟಿದ್ದ ಶುದ್ಧವಾದ ಶುಭ್ರವಾದ ಸತ್ಯದ ಬಟ್ಟೆಯನ್ನು ಅವಸರದಿಂದ ಹಾಕ್ಕೊಂಡು ಅಲ್ಲಿಂದ ಪಲಾಯನಗೈದು ಬಿಡ್ತಾಳೆ. ಕೆರೆಯಲ್ಲಿ ಮುಳುಗಿ ಸ್ನಾನ ಮಾಡ್ತಾ ಇರುವಂಥ ಸತ್ಯಕ್ಕೆ ಸ್ವಲ್ಪ ವೇಳೆಯಲ್ಲಿಯೇ ಇದು ಗೊತ್ತಾಯಿತು. ತನ್ನ ಬಟ್ಟೆ ಧರಿಸಬೇಕು ನೋಡಿದರೆ ಅಲ್ಲಿ ಬಟ್ಟೆ ಇಲ್ಲ. ದುಃಖವಾಯಿತು. ಅಲ್ಲಿಯೇ ಇಟ್ಟಿದ್ದ ಅಸತ್ಯದ ಕೊಳಕಾದ ಬಟ್ಟೆಯನ್ನು ನೋಡಿದ್ಲು ಸತ್ಯ. ಆದರೆ ಆ ಕೊಳಕು ಬಟ್ಟೆ, ಅಸತ್ಯದ ಬಟ್ಟೆಯನ್ನು ಧರಿಸಲಿಕ್ಕೆ ಮನಸ್ಸಾಗಲಿಲ್ಲ. ಪುನಃ ಹೋಗಿ ಕೆರೆಯಲ್ಲಿಯೇ ಮುಳುಗಿ ಕುಳಿತುಕೊಂಡು ಬಿಟ್ಲು. ತನ್ನ ಬಟ್ಟೆ ಹಾಕಿಕೊಂಡು ಪರಾರಿಯಾದಂಥ ಅಸತ್ಯ ಯಾವಾಗ ತನ್ನ ಬಟ್ಟೆಯನ್ನು ತಂದು ಕೊಡ್ತಾಳೋ ಹೇಳಿ ಕಾಯ್ತಾ ಕುಳಿತುಕೊಂಡು. ಆದರೆ ಸತ್ಯದ ಶುಭ್ರವಾದ ಶುದ್ಧವಾದ ಬಟ್ಟೆಯನ್ನು ತೊಟ್ಟು ಖುಷಿಪಟ್ಟುಕೊಂಡು ಇಡೀ ಪ್ರಪಂಚವನ್ನು ಸುತ್ತಾ ಇದ್ದಂಥ ಅಸತ್ಯ ಎನ್ನುವಂಥ ತರುಣಿ ತಿರುಗಿ ಸತ್ಯದ ಬಳಿಗೆ ಬರಲೇ ಇಲ್ಲವಂತೆ. ಇತ್ತ ಸತ್ಯ ಕೆರೆಯಿಂದ ಎದ್ದು ಬರಲೇ ಇಲ್ಲ, ಅದು ಸತ್ಯದ ಬಳಿಗೆ ಬರಲೇ ಇಲ್ಲ. ಇನ್ನೂ ಆ ಸತ್ಯ ಕೆರೆಯಲ್ಲಿಯೇ ಯಾರಿಗೂ ಕಾಣಿಸಿಕೊಳ್ಳದೆ ಮುಳುಗಿಕೊಂಡಿದ್ದಾಳೆ. ಇಲ್ಲಿಯ ತನಕವೂ ಆ ಸತ್ಯ ಏನಿದ್ದಾಳೋ ಅವಳು ಕೆರೆಯಲ್ಲಿಯೇ ಯಾರಿಗೂ ಕಾಣಿಸಿಕೊಳ್ಳದೆ ಮುಳುಗಿಕೊಂಡೇ ಇದ್ದಾಳೆ. ಈಗ ಪ್ರಪಂಚದಲ್ಲಿ ಕಾಣುವ ಸತ್ಯ ಏನಿದೆಯೋ ಅದು ನಿಜವಾದ ಸತ್ಯ ಅಲ್ಲ, ಸತ್ಯದ ಬಟ್ಟೆ ತೊಟ್ಟು ತಿರುಗಾಡ್ತಾ ಇರುವಂಥ ಅಸತ್ಯ ಮಾತ್ರ. ಹಾಗಾಗಿ ಇಂದು ನಮಗೆಲ್ಲ ಅಸತ್ಯವೇ ಸತ್ಯವಾಗಿ ಕಾಣಿಸ್ತಾ ಇದೆ. ಸತ್ಯ ಹೇಳುವಂಥವರನ್ನು ನಾವು ನಂಬ್ತಾ ಇಲ್ಲ, ಅಸತ್ಯ ಹೇಳುವಂಥವರನ್ನು ನಂಬಿ ನೆಚ್ಚಿ ಕೊಂಡಾಡ್ತೇವೆ. ಇಂಥ ಸ್ಥಿತಿ ನಮ್ಮದಾಗಿಬಿಟ್ಟಿದೆ. ತಾತ್ವಿಕ ದೃಷ್ಟಿಯಿಂದ ನೋಡಲಿಕ್ಕೆ ಹೋದರೂ ಬ್ರಹ್ಮಸತ್ಯಂ ಜಗನ್ಮಿಥ್ಯ ಎಂಬ ವಾಕ್ಯವನ್ನು ಮನಗಾಣದೆ ಸುಳ್ಳಾಗಿದ್ದರೂ ಸತ್ಯ ಹೇಳೇ ತೋರಿ ನಮ್ಮನ್ನೆಲ್ಲ ನಂಬಿಸ್ತಾ ಇರುವಂಥ ಪ್ರಪಂಚದ ಮೇಲೆಯೇ ನಮಗೆಲ್ಲ ವಿಶ್ವಾಸ ಇದೆ. ನಿಜವಾದ ಸತ್ಯ ಎನ್ನುವಂಥ ಪರಮಸತ್ಯವನ್ನು ನಾವು ನಂಬ್ತಾ ಇಲ್ಲ, ಅನುಸರಿಸ್ತಾ ಇಲ್ಲ. ಧರ್ಮವಾಗಲಿ, ನೀತಿಯಾಗಲಿ, ಅಧ್ಯಾತ್ಮವಾಗಲಿ ಎಲ್ಲವೂ ಸತ್ಯದ ನೆಲೆಗಟ್ಟಿನ ಮೇಲೆ ದೃಢವಾಗಿ ನಿಲ್ಲಬಹುದಾದಂಥ ಅರೆಮನೆಗಳಿದ್ದ ಹಾಗೆ. ಆದರೆ ಸತ್ಯ ಎನ್ನುವಂಥ ನೆಲಗಟ್ಟೇ ಇಲ್ಲದ ಧರ್ಮ, ನೀತಿ ಇವೆಲ್ಲ ಬುಡಮೇಲಾಗ್ತಾ ಇವೆ. ಇದಕ್ಕೇನು ಮಾಡೋದು? ಅಸತ್ಯವನ್ನು ಬಡೆದು ಅದು ಹಾಕಿಕೊಂಡಂಥ ಸತ್ಯದ ಬಟ್ಟೆಯನ್ನು ಕಸಿದು ಕೆರೆಯಲ್ಲಿ ಮುಳುಗಿ ಕುಳಿತಂಥ ನಿಜವಾದ ಸತ್ಯಕ್ಕೆ ಕೊಟ್ಟು ಕೆರೆಯ ಮೇಲೆ ಬರುವ ಹಾಗೆ ಮಾಡಿ ನಮ್ಮ ಮನಸ್ಸಿನಲ್ಲಿ ದೃಢವಾಗುವ ಹಾಗೆ ಮಾಡಿಕೊಳ್ಳೋದು ಇಷ್ಟೇ ಕೆಲಸ ನಮ್ಮದೀಗ. ಪ್ರತಿ ಸ್ಥಳದಲ್ಲಿ, ಪ್ರತಿ ಮನದಲ್ಲಿ, ಪ್ರತಿ ಮನೆಯಲ್ಲಿ, ಪ್ರತಿ ಮಾತಿನಲ್ಲಿ ಇಂದು ಅಸತ್ಯ ವಿಜೃಂಭಿಸ್ತಾ ಇರುವಾಗ ಸತ್ಯದ ಇರುವು, ಸತ್ಯದ ಠಾವು ನಮಗೆ ತಿಳಿಬೇಕಾಗಿದೆ. ನಿಜ ಸತ್ಯ ಏನು ಹೇಳಿ ಗೊತ್ತಾಗಬೇಕಾಗಿದೆ. ಸತ್ಯದ ನಿಜಸ್ವರೂಪದ ಅರಿವು ನಮಗಾಗಬೇಕಾದರೆ ಈ ನಮ್ಮ ಮನಸ್ಸು ಸತ್ಯವನ್ನು ಧಾರಣೆ ಮಾಡಬೇಕು, ಸತ್ಯವನ್ನು ಎಂದಿಗೂ ಬಿಡಬಾರದು. ಹೀಗೆ ಎಲ್ಲರ ಮನಸ್ಸುಗಳು ಸತ್ಯವನ್ನು ಬಿಡದೇ ಇದ್ದರೆ ಸುಳ್ಳಿಗೆ ಅವಕಾಶ ಅಥವಾ ಸ್ಥಳವೇ ಇರುವುದಿಲ್ಲ ಹೇಳುವ ಸಂದೇಶ ಶ್ರೀ ಸಮರ್ಥರ ಮಾತಿನಲ್ಲಿ ನಮಗೆ ಕಂಡುಬರುತ್ತದೆ. ಸತ್ಯಂ ಪರಂ ಧೀಮಹಿ, ಇಲ್ಲಿ ಭಗವಂತನನ್ನು ಸತ್ಯ ಹೇಳಿ ಕರೆದಿದ್ದಾರೆ. ಈ ಶಬ್ದವನ್ನು ಒಡೆದು ನೋಡಿದರೆ ಸತ್ ತಿ ಯ, ಇಲ್ಲಿ ಸತ್ಯ ಅಂದರೆ ನಿರ್ದುಷ್ಟವಾದದ್ದು, ತಿ ಅಂದರೆ ಆನಂದ, ಯ ಅಂದರೆ ಜ್ಞಾನ. ಆದ್ದರಿಂದ ಸತ್ಯ ಅಂದರೆ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮ. ಭಗವಂತನು ಅಜ್ಞಾನ ಮತ್ತು ದುಃಖದ ಸ್ಪರ್ಶವೇ ಇಲ್ಲದ ಪರಿಪೂರ್ಣ ಜ್ಞಾನಾನಂದ ಸ್ವರೂಪನಿದ್ದಾನೆ. ಸತ್ ಅನ್ನುವ ಪದಕ್ಕೆ ಇನ್ನೂ ಅನೇಕ ಅರ್ಥಗಳನ್ನು ನಾವು ಕಾಣುತ್ತೇವೆ. ಸರ್ವಸ್ರಷ್ಟ,
ಸರ್ವನಿಯಾಮಕ, ಸರ್ವಸ್ಥಿತಿ ಕಾರಣ, ಸರ್ವಸಂಹಾರಕ ಇತ್ಯಾದಿ. ಅದರಿಂದ ಸತ್ಯ ಅಂದರೆ ಸೃಷ್ಟಿಪ್ರದ, ಸ್ಥಿತಿಪ್ರದ, ಸಂಹಾರಪ್ರದ, ನಿಯಾಮಕ, ಜ್ಞಾನಪ್ರದ, ಮೋಕ್ಷಪ್ರದ. ಇದು ಭಗವಂತನಿಗಿರುವ ಹೆಸರು. ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಾಮಕನಾಗಿ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳಿಗೆ ಕಾರಣನಾಗಿರುವಂಥ ಸದ್ಗುಣ ಸ್ವರೂಪ ಜ್ಞಾನಾನಂದಮಯನಾದ ಭಗವಂತನು ಸತ್ಯ ಹೇಳಿಸ್ಕೊಂಡಿದ್ದಾನೆ. ಇಂತಹ ಭಗವಂತನನ್ನು ಇಲ್ಲಿ ಪರಂ ಹೇಳಿ ಸಂಬೋಧಿಸ್ತಾ ಇದ್ದಾರೆ. ಪರಂ ಅಂದರೆ ಸರ್ವೋತ್ತಮ, ಸರ್ವವಿಲಕ್ಷಣ, ಸರ್ವಗುಣ ಸಂಪನ್ನ, ಸರ್ವಪಾಲಕ ಹೇಳಿ ಅರ್ಥವಾಗ್ತದೆ. ಶ್ರೀ ಸಮರ್ಥರಾಮದಾಸರು ಈಗ ಮುಂದಿನ ಸಾಲನ್ನು ಯಾವ ರೀತಿ ಹೇಳ್ತಾರೆ ಕೇಳಿದರೆ, ಮನಾ ಸರ್ವಥಾ ಮಿಥ್ಯ ಮಾಂಡೂನ ಕೋರೆ, ಮನಾ ಸತ್ಯತೆ ಸತ್ಯವಾಚೇ ವದಾವೆ. ಮನಸ್ಸೇ ಶಾಶ್ವತವಾದದ್ದೇ ಸತ್ಯ ಇದೆ, ಅಶಾಶ್ವತವಾದದ್ದು ಮಿಥ್ಯ ಇದೆ. ಸತ್ಯದ ವಿರೋಧಿ ಅಂದರೆ ಯಾವುದೋ ಸುಳ್ಳು. ಸತ್ಯ ಎನ್ನುವಂಥ ಸೂರ್ಯನನ್ನು ಮರೆಮಾಡುವ ಕರಿ ಮೋಡವೇ ಈ ಸುಳ್ಳು. ಸತ್ಯವನ್ನು ಹೇಗೆ ಈ ಜಗತ್ತು ಧರಿಸಿಕೊಂಡಿದೆಯೋ ಹಾಗೆ ಸುಳ್ಳು ಜಗತ್ತನ್ನು ಇಂದು ಆವರಿಸಿಕೊಳ್ತಾ ಇದೆ. ಸುಳ್ಳು ಹೆಚ್ಚಾಗಿ ತೋರುವುದು ಮಾತಿನಲ್ಲಿ. ಅನಿವಾರ್ಯವಾಗಿ ಸುಳ್ಳು ಹೇಳುವುದು ಒಂದು ರೀತಿ ಆದರೆ ಅಗತ್ಯವಾಗಿ ಸುಳ್ಳು ಹೇಳುವುದು ಇನ್ನೊಂದು ರೀತಿ. ಭಯದಿಂದ ಸುಳ್ಳು ಹೇಳುವ ರೀತಿಯೊಂದಾದರೆ ಲಾಭಕ್ಕಾಗಿ ಸುಳ್ಳು ಹೇಳುವ ರೀತಿ ಇನ್ನೊಂದು. ಪರರನ್ನು ನಂಬಿಸಲಿಕ್ಕೆ ಸುಳ್ಳು, ಪರರನ್ನು ಮೋಸ ಮಾಡಲಿಕ್ಕೆ ಸುಳ್ಳು, ಪರರನ್ನು ನಿಂದಿಸುವುದರಲ್ಲಿ ಸುಳ್ಳು, ತನ್ನನ್ನು ಹೊಗಳಿಕೊಳ್ಳುವುದರಲ್ಲಿ ಸುಳ್ಳು, ಸತ್ಯ ಗೊತ್ತಾಗಬಾರದು ಹೇಳಿ ಸುಳ್ಳು, ಸತ್ಯ ಗೊತ್ತಾಗಿ ಬಿಡ್ತದೆ ಹೇಳಿ ಸುಳ್ಳು. ಹೀಗೆ ಸುಳ್ಳು ಸುಳ್ಳಿನ ಮಾಡಿಯನ್ನೇ ಕಟ್ಟಿಬಿಡ್ತದೆ ಇವತ್ತು ಮನಸ್ಸು. ಎಷ್ಟೋ ಬಾರಿ ಭಯದಿಂದ ಸುಳ್ಳು ಹೇಳಿದಿದೆ. ಎಂಥ ಸತ್ಯವಂತನಾದರೂ ಒಮ್ಮೊಮ್ಮೆ ಸತ್ಯ ಹೇಳಿದರೆ ಏನಾದರೂ ಬೈದು ಬಿಡ್ತಾರೋ ಹೇಳಿ ಭಯಕ್ಕೆ ಒಳಗಾಗಿ ಅಪ್ರಯತ್ನದಿಂದ ಸುಳ್ಳನ್ನು ಹೇಳ್ತಾನೆ. ತನ್ನನ್ನು ರಕ್ಷಿಸಿಕೊಳ್ಳಿಕ್ಕೂ ಸುಳ್ಳು ಬಂದುಬಿಡುತ್ತದೆ ಬಾಯಲ್ಲಿ. ಒಂದು ಚಿಕ್ಕ ಮಗು ಅದು ಎಲ್ಲಿಯೂ ಹೋಗಿಲ್ಲ, ಏನೂ ಗೊತ್ತಿಲ್ಲ, ಆದರೂ ಅದನ್ನು ಯಾರು ಒಡೆದರೂ ಹೇಳಿ ಕೇಳಿಬಿಟ್ರೆ ತಾನೇ ಒಡೆದಿದ್ದರೂ ಕೂಡ ನಾನಲ್ಲ ಆಳೆ ಹೇಳ್ತದೆ. ಸತ್ಯವನ್ನು ಬಚ್ಚಿಟ್ಟು ಸುಳ್ಳನ್ನು ಎದುರಿಗಿಡ್ತದೆ. ಈ ರೀತಿಯಾಗಿ ಮನುಷ್ಯನು ತನ್ನ ರಕ್ಷಣೆಗಾಗಿಯೂ ಸುಳ್ಳನ್ನು ಹೇಳ್ತಾನೆ. ಸತ್ಯವನ್ನು ನಾಶ ಮಾಡುವವರಿದ್ದಾರೆ, ಸುಳ್ಳನ್ನು ನಾಶ ಮಾಡುವಂಥವರು ಇಂದು ಯಾರೂ ಇಲ್ಲ. ಪ್ರತಿ ಮನೆಯೊಳಗೆ ಎಳ್ಳಿರದಿದ್ರೂ ತೊಂದರೆ ಇಲ್ಲ, ಸುಳ್ಳಂತೂ ಹೇರಳವಾಗಿರುತ್ತದೆ. ಸುಳ್ಳನ್ನು ಅಭ್ಯಾಸ ಮಾಡ್ಕೊಂಡು ಬಿಟ್ಟರೆ ಅದೊಂದು ದಿನ ಮಹಾ ಅಪರಾಧಕ್ಕೆ ಪ್ರಚೋದಿಸಿ ಬಿಡುತ್ತದೆ. ಮಾಡಿದ ಎಲ್ಲ ಧರ್ಮ ಕರ್ಮಗಳು ವ್ಯರ್ಥಾಳೆ ಅನಿಸಿಬಿಡ್ತಾವೆ. ಸುಳ್ಳಾಡುವುದರಿಂದ ಅನಾರೋಗ್ಯ ಹೆಚ್ಚಾಗ್ತದೆ. ಸುಳ್ಳಾಡುವಂಥವನ ಮನಸ್ಸು ಗೊಂದಲಮಯವಾಗ್ತದೆ. ಸತ್ಯದ ಬಟ್ಟೆ ತೊಟ್ಟು ಸುಳ್ಳು ಜಗತ್ತನ್ನು ಸುತ್ತಾ ಇರೋದೇನೋ. ಸತ್ಯದ ಬಟ್ಟೆಯನ್ನು ತೊಟ್ಟು ಆ ಸುಳ್ಳು ಜಗತ್ತನ್ನು ಸುತ್ತಾ ಇರೋದೇನೋ ನಿಜ. ಸುಳ್ಳನ್ನು ಅವರಿವರೂ ಹೇಳಲ್ಲ, ಸಾಮಾನ್ಯ ಸುಳ್ಳಾಡದವರಿಲ್ಲ. ಚಿಕ್ಕವರಿದ್ದಾಗ ಹಿರಿಯರು ಪ್ರತಿಯೊಂದಕ್ಕೂ ಸುಳ್ಳು ಹೇಳಬೇಡ ಹೇಳ್ತಾರೆಯೇ ವಿನಃ ಸತ್ಯವನ್ನೇ ಹೇಳೋಳು ಹೇಳುವುದಿಲ್ಲ. ಯಾಕೋ ಗೊತ್ತಿಲ್ಲ. ಈಗಲೂ ಸಹ ಸತ್ಯ ಹೇಳುವಂಥವನನ್ನು ಯಾವುದಕ್ಕೂ ಕರೆಯುವುದಿಲ್ಲ. ಸುಳ್ಳು ಹೇಳುವಂಥವರನ್ನೇ ಕರೆದು ಆಧರಿಸ್ತಾರೆ, ಗೌರವಿಸ್ತಾರೆ. ಸತ್ಯ ಇದ್ದದ್ದನ್ನು ಇದ್ದಂತೆ ಹೇಳುವುದು. ಸತ್ಯ ಅಂದರೆ ಏನು? ಇದ್ದದ್ದನ್ನು ಇದ್ದಂತೆ ಹೇಳೋದು. ಇಲ್ಲದ್ದನ್ನು ಹೇಳೋದು ಸುಳ್ಳು. ಇದ್ದದ್ದಕ್ಕಿಂತ ಜಾಸ್ತಿ ಹೇಳೋದು ಸುಳ್ಳು. ಯಾರ ಮನೆಯಲ್ಲಾದರೂ ಒಂದೂ ಸುಳ್ಳನ್ನು ಹೇಳದೇ ಇರುವಂಥವರಿದ್ದಾರೆಯೇ? ಖಂಡಿತ ಇಲ್ಲ. ಯಾಕೆ ಹೀಗೆ? ಜಗನ್ಮಿಥ್ಯ. ಈ ಜಗತ್ತೇ ಮಿಥ್ಯಾರೂಪವಾದದ್ದು. ಸುಳ್ಳಿನ ರೂಪವೇ ಆದಂತಹ ಜಗತ್ತನ್ನು ಸುಳ್ಳು ಆಕ್ರಮಿಸಿಕೊಂಡಿದೆ ಅಂದ್ರೇನು, ಅದೇನು ವಿಶೇಷ ಅಲ್ಲ. ಸತ್ಯೇನ ಧಾರ್ಯತೆ ಪೃಥ್ವಿ, ಸತ್ಯೇನ ತಪತೆ ರವಿ, ಸತ್ಯೇನ ವಾಯವೋ ವಾಂತಿ, ಸರ್ವಂ ಸತ್ಯೇ ಪ್ರತಿಷ್ಠಿತಂ. ಜಗನ್ಮಿಥ್ಯ ಅಂದರೆ ಜಗತ್ತು ತೋರಿ ಅಡಗುವಂಥ ಸುಳ್ಳು. ಆದರೂ ಈ ಜಗತ್ತು ಸತ್ಯದ ಮೇಲೆಯೇ ನಿಂತಿದೆ. ಯಾಕೆ ಅಂದರೆ ಈ ಜಗತ್ತನ್ನು ಸತ್ಯರೂಪನಾದ ಪರಮಾತ್ಮನೇ ಸೃಷ್ಟಿ ಮಾಡಿದಾನಲ್ಲವೇ. ಸೂರ್ಯನು ಸತ್ಯದಿಂದಲೇ ಪ್ರಕಾಶಿಸ್ತಾನೆ. ಸತ್ಯೇನ ತಪತೆ ರವಿ, ವಾಯು ಸತ್ಯದಿಂದಲೇ ಬೀಸ್ತದೆ. ಸತ್ಯೇನ ವಾಯವೋ ವಾಂತಿ, ಎಲ್ಲವೂ ಸತ್ಯದಿಂದಲೇ ನೆಲೆಗೊಂಡಿದೆ ಹೇಳ್ತದೆ ಈ ಶ್ಲೋಕ. ಸುಳ್ಳನ್ನು ಆಡಿ ಸಂಕಟಕ್ಕೆ ಒಳಗಾಗುವುದಕ್ಕಿಂತ ಸತ್ಯ ಹೇಳಿ ನಿರಾಳವಾಗಿ ಬದುಕುವುದರಲ್ಲಿ ನಮಗೆ ಒಳ್ಳೆಯದು ಇದೆ ಹೇಳಿ ನಾವು ತಿಳ್ಕೊಳ್ಬೇಕು. ಸತ್ಯವನ್ನು ಹೇಳುವುದರಿಂದ ಸಜ್ಜನರು ಕ್ಷಮಿಸಿಬಿಡ್ತಾರೆ. ಒಂದೊಮ್ಮೆ ಸತ್ಯ ಹೇಳುವುದರಿಂದ ಶಿಕ್ಷೆಯಾದರೂ ಅದನ್ನು ಸತ್ಯದ ಮೂಲಕ ಸ್ವೀಕರಿಸುವುದೇ ಮೇಲುಗಳು ಅನ್ನಿಸ್ತದೆ. ಆತ್ಮವಂಚನೆಗೆ ಕಾರಣವಾದ ಸುಳ್ಳು ಬದುಕಿನದ್ದಕ್ಕೂ ನಮ್ಮನ್ನು ಸಾಯಿಸ್ತಾ ಇರ್ತದೆ. ಸತ್ಯ ಇದ್ದರೆ ಧರ್ಮ ತಾನಾಗಿಯೇ ಅಲ್ಲಿ ನೆಲೆಯಾಗ್ತದೆ. ಸುಳ್ಳನ್ನು ಜಗತ್ತು ಹೇಳಬಾರದು ಹೇಳಿಯೇ ಹಿಂದೂ ಭೂಮಿಯಲ್ಲಿ ಸತ್ಯ ಹರಿಶ್ಚಂದ್ರನ ಅವತಾರವಾಗಿ ಅವನು ಸತ್ಯ ಚರಿತ್ರನಾಗಿ ಲೋಕದಲ್ಲಿ ಸತ್ಯದ ಬೆಳಕಿನಲ್ಲಿ ಅಜರಾಮರನಾಗಿದ್ದಾನೆ.
ಸತ್ಯಮೇಕ ಪದಂ ಬ್ರಹ್ಮ ಸತ್ಯೇ ಧರ್ಮ ಪ್ರತಿಷ್ಠಿತ ಸತ್ಯಮೇವಾಕ್ಷಯ ವೇದಾ ಸತ್ಯೇನೈವಾಪ್ಯತೆ ಪರಂ. ಸತ್ಯವೇ ಬ್ರಹ್ಮ, ಸತ್ಯದಲ್ಲಿ ಧರ್ಮದ ನೆಲೆ ಇದೆ. ಸತ್ಯವೇ ಶಾಶ್ವತ ವೇದಗಳು, ಸತ್ಯದಿಂದಲೇ ಪರಮಾತ್ಮ ವಸ್ತುವಿನ ಲಾಭ ಹೇಳುತ್ತದೆ ಶ್ಲೋಕ. ಸತ್ಯ ಎಲ್ಲಿಲ್ಲವೋ ಅಲ್ಲಿ ಧರ್ಮವೂ ಇಲ್ಲ. ಸತ್ಯವು ಜನರಿಗೆ ವಿರೋಧವಾಗಿ ಕಾಣಿಸಿದರೂ ಕೂಡ ಸತ್ಯ ತಂದೆ ತಾಯಿಗಳನ್ನು, ಗುರು ಹಿರಿಯರನ್ನು, ಗುರುದೇವರನ್ನು ಮೆಚ್ಚಿಸಿ ನಮ್ಮನ್ನು ಕೀರ್ತಿವಂತರನ್ನಾಗಿ ಮಾಡುತ್ತದೆ ಹೇಳಿ ಮನಸ್ಸು ತಿಳ್ಕೊಳ್ಬೇಕು. ಏನು ಹೇಳ್ತದೆ ಹಿರಿಯರ ಉಪದೇಶ? ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂಚ ನಾಂದ್ರತಂ ಬ್ರೂಯಾತ್ ಏಷ ಧರ್ಮ ಸನಾತನ. ಸತ್ಯ ಹೇಳಬೇಕು, ಪ್ರಿಯವನ್ನು ಹೇಳಬೇಕು, ಅಪ್ರಿಯವಾದ ಸತ್ಯವನ್ನಾಗಲಿ ಪ್ರಿಯವಾದ ಅಸತ್ಯವನ್ನಾಗಲಿ ಹೇಳಬಾರ್ದು. ಇದು ಸನಾತನ ಧರ್ಮ. ಸತ್ತಂದರೆ ಇರುವಿಕೆ, ಅಸತ್ತಂದರೆ ಇಲ್ಲದಿರುವಿಕೆ. ಇದೇ ನಿಜವಾದ ವಸ್ತುಸ್ಥಿತಿ ಹೇಳುವುದನ್ನು ಮನಸ್ಸು ಅರಿತುಕೊಳ್ಳಬೇಕು. ಈಗ ಶ್ರೀ ಸಮರ್ಥ ರಾಮದಾಸರು ಮನಸ್ಸಿಗೆ ಏನನ್ನು ಹೇಳ್ತಾರೆ ಮುಂದಿನ ಓವಿಯ ಮೂಲಕವಾಗಿ ಹೇಳಿ ನಾವು ನೋಡ್ತಾ ಇದ್ದೇವೆ. ಬಹು ಹಿಂಪುಟಿ ಹೋಯಿ ಜೇಮಾಯ ಪೋಟಿ नको रे मनायातनाते चिमोठी निरोधे पचे कोंडिले गर्भवासी अधोमो करे दुःख त्या बाळकासी जय जय रघुवीर ಸಮರ್ಥ. ಈ ಮನಸ್ಸೇ, ಚಿಕ್ಕ ಮಗು ತಾಯಿಯ ಗರ್ಭದಲ್ಲಿದ್ದಾಗ ತಲೆ ಕೆಳಗಾಗಿ ಸಿಕ್ಕಿಬಿದ್ದು ದುಃಖ ತಪ್ತವಾಗ್ತದೆ. ನೀನೂ ಹೀಗೆ ಬಹಳ ಕಷ್ಟಕ್ಕೆ ಈಡಾಗ್ಬಿಡುತ್ತೆ. ಈ ಘೋರ ಯಾತನೆ ಮತ್ತೆ ನಿನಗೆ ಬರದೇ ಇರಲಿ ಹೇಳಿ ಶ್ರೀ ಸಮರ್ಥರು ಮನಸ್ಸಿಗೆ ಹೇಳ್ತಾರೆ. ತಾಯಿಯ ಗರ್ಭದಲ್ಲಿ ಬಹಳ ಕಷ್ಟವಾಯಿತು ಹೇಳಿ ಹೇಳ್ಬೋದೇ? ಅದರ ನೆನಪು ಯಾರಿಗಿದೆ? ಯಾರಿಗೂ ಇಲ್ಲ. ಮಹಾತ್ಮರು ಹೇಳ್ತಾರೆ, ಜನ್ಮ ದುಃಖಂ ಜರಾ ದುಃಖಂ ಜಾಯಾ ದುಃಖಂ ಪುನಃ ಪುನಃ ಸಂಸಾರ ಸಾಗರೇ ದುಃಖಂ ತಸ್ಮಾತ್ ಜಾಗ್ರತ ಜಾಗ್ರತ. ಮನಸ್ಸೇ ಜನ್ಮಕ್ಕೆ ಬರುವ ಪೂರ್ವದಲ್ಲಿಯೂ ತಾಯಿಯ ಹೊಟ್ಟೆಯಲ್ಲಿರುವಾಗಲೂ ದುಃಖವನ್ನು ಅನುಭವಿಸಬೇಕಾಗ್ತದೆ. ಜನ್ಮಕ್ಕೆ ಬರುವಾಗಲೂ ದುಃಖ ಇದೆ. ಜನ್ಮ ದುಃಖ ಏನಿದೆಯೋ ಅದನ್ನು ಸಹಿಸಲಾರದ ದುಃಖ ಹೇಳ್ತಾರೆ. ಅದಕ್ಕಾಗಿ ಮತ್ತೆ ಮತ್ತೆ ಹುಟ್ಟಿ ಬರುವಂಥ ಕರ್ಮಗಳನ್ನು ಮಾಡಿ ಇಲ್ಲಸಲ್ಲದ ಸಂಕಲ್ಪಗಳನ್ನು ಮಾಡಿಕೊಂಡು ಆ ಜನ್ಮ ದುಃಖವನ್ನು ಅನುಭವಿಸಬೇಡ. ಜನ್ಮ ಮರಣಗಳಿಂದ ಮುಕ್ತವಾದ ಪರಮಾರ್ಥ ಸ್ವರೂಪದಲ್ಲಿ ಒಂದಾಗಿಬಿಡುವಳು ಮನಸ್ಸಿಗೆ ಬೋಧಿಸಿದ್ದಿದೆ. ಜನ್ಮ ಹೊಂದುವಾಗಲೂ ದುಃಖ, ಮುಪ್ಪು ಬಂದಾಗಲೂ ದುಃಖ, ಅನಾರೋಗ್ಯದ ಸ್ಥಿತಿಯಲ್ಲಿಯೂ ದುಃಖ, ಪರಾವಲಂಬನೆಯಲ್ಲಿರುವಾಗಲೂ ದುಃಖ. ಅಂತೂ ಸಂಸಾರ ಸಾಗರದಲ್ಲಿ ಒಂದಿಲ್ಲೊಂದು ದುಃಖ ಸಹಿಸಲಿಕ್ಕೆ ಅಸಾಧ್ಯವಾಗಿರ್ತದೆ. ಅದಕ್ಕಾಗಿ ಮನಸ್ಸೇ ತಸ್ಮಾತ್ ಜಾಗ್ರತ ಜಾಗ್ರತ, ಜಾಗೃತವಾಗಿರು. ಜಾತಸ್ಯ ಹಿ ಧ್ರುವೋ ಮೃತ್ಯು. ಹುಟ್ಟಿದವನಿಗೆ ಸಾವು ನಿಶ್ಚಿತ. ಮನಸ್ಸೇ ಹುಟ್ಟಿಗೇ ಬರದಿದ್ದರೆ ಸಾವು ಅನ್ನೋದು ಬರುವುದೇ ಇಲ್ಲ. ಹುಟ್ಟು ಸಾವುಗಳಿಲ್ಲದ ಪರಮ ಸನ್ನಿಧಾನ ಇದೆ, ಅದೇ ಪರಮಾತ್ಮನ ಸಾನ್ನಿಧ್ಯ. ಅದನ್ನು ನೀನು ಹೊಂದಿಬಿಟ್ರೆ ಜನ್ಮ ದುಃಖ ನಿನಗಿಲ್ಲ. ತಾಯಿಯ ಗರ್ಭದಲ್ಲಿ ಅನೇಕ ರೀತಿಯಿಂದ ಪಡುವ ಕಷ್ಟ ನಿನಗೆ ಬರುವುದಿಲ್ಲ. ಮತ್ತೆ ಹೇಳಿ ಶ್ರೀ ಸಮರ್ಥರು ಹೇಳ್ತಾರೆ, ಈ ಜನ್ಮ ಮರಣಗಳ ಪರಂಪರೆಯನ್ನು ತಪ್ಪಿಸಿಕೊಳ್ಳಿಕ್ಕೆ ಮನಸ್ಸೇ ನೀನೇನು ಮಾಡಬೇಕು ಕೇಳಿದರೆ, ಸದಾ ಸರ್ವದಾ ಪ್ರೀತಿ ರಾಮೀಧರಾವಿ. ಶ್ರೀರಾಮನಲ್ಲಿ ಪ್ರೀತಿ ಇಟ್ಬಿಡು. ಶ್ರೀರಾಮನಲ್ಲಿ ನೀನು ಪ್ರೀತಿಯನ್ನು ಇಟ್ಟುಕೊಳ್ಳದೇ ಇರುವುದರಿಂದಲೇ ನಿನಗೆ ಗರ್ಭವಾಸದ ದುಃಖ ಉಂಟಾಗ್ತಾ ಇದೆ. ಜನ್ಮ ದುಃಖ, ಜರಾ ದುಃಖ ಎಲ್ಲ ಬರ್ತಾ ಇದೆ. ಶ್ರೀರಾಮನನ್ನು ಪ್ರೀತಿಸಿಬಿಟ್ಟು ನಿನಗೆ ದುಃಖವೇ ಇರುವುದಿಲ್ಲ ಶ್ರೀ ಸಮರ್ಥರು ಹೇಳ್ತಾರೆ. ಹೀಗೆ ಶ್ರೀ ಸಮರ್ಥ ರಾಮದಾಸರು ಮನಸ್ಸಿಗೆ ಮನೋಬೋಧೆ ಅನ್ನುವ ಮೂಲಕವಾಗಿ ಉಪದೇಶ ಮಾಡ್ತಾ ಇದ್ದಾರೆ. ಶ್ರೀ ಸಮರ್ಥ ರಾಮದಾಸರ ಪ್ರತಿ ವಾಕ್ಯಗಳು ಕೂಡ ಮನಸ್ಸಿಗೆ ಇಂದು ಬೇಕಾಗಿದೆ, ಅನುಕರಣೀಯವಾಗಿದೆ, ಅನುಸರಣೀಯವಾಗಿದೆ. ಇಂತಹ ಸಮರ್ಥರ ಮನೋಬೋಧಿಗೆ ನಮಸ್ಕಾರ ಮಾಡುತ್ತಾ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳ, ಶ್ರೀ ಶ್ರೀ ಗುರುದಾಸ ಸ್ವಾಮಿಗಳವರ ಪರಮ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡುತ್ತಾ ನಾವು ಮುಂದಿನ ಓವಿಯ ಶ್ರವಣವನ್ನು ಮುಂದಿನ ಭಾಗದಲ್ಲಿ ಮಾಡುತ್ತೇವೆ. ಜೈ ಜೈ ರಘುವೀರ ಸಮರ್ಥ ಶ್ರೀ ಗುರುದೇವ ದತ್ತ.